ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ನೂರಾರು ಮರಗಳ ಮಾರಣ ಹೋಮ ನಡೆದಿದೆ. ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಬೈಕ್ ಸವಾರ ಮೃತಪಟ್ಟ ಹಿನ್ನೆಲೆ ಬೀಳುವ ಹಂತದಲ್ಲಿರುವ ಮರಗಳ ಅಥವಾ ರೆಂಬೆ ಕೊಂಬೆಗಳನ್ನು ಕತ್ತರಿಸುವಂತೆ ಸರ್ಕಾರ ಅರಣ್ಯ ಇಲಾಖೆಗೆ ಆದೇಶಿಸಲಾಗಿತ್ತು. ಅಂತೆಯೇ ಶಿವಮೊಗ್ಗದಿಂದ ಶಿಕಾರಿಪುರ ಹೋಗುವ ಮಾರ್ಗದ ಕಲ್ಲಾಪುರದಿಂದ ಸುತ್ತುಕೋಟೆವರೆಗೂ ರಸ್ತೆ ಪಕ್ಕದಲ್ಲಿದ್ದ ಸುಮಾರು 139 ಮರಗಳನ್ನು ಕಡಿದು ಸಾಗಿಸಲಾಗಿದೆ. ಸರ್ಕಾರದ ಆದೇಶವನ್ನು ಬಳಸಿಕೊಂಡು ಅರಣ್ಯ ಇಲಾಖೆಯವರು ಮರಗಳ ರೆಂಬೆ ಕೊಂಬೆಗಳನ್ನು ಸವರುವ ಬದಲು ಆರೋಗ್ಯವಾಗಿದ್ದ ಮರಗಳನ್ನೇ ಸಂಪೂರ್ಣವಾಗಿ ಕಡಿದಿದ್ದಾರೆಂದು ಪರಿಸರಾಸಕ್ತರು ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಾವು ಶಿವಮೊಗ್ಗ ಹೆಲ್ಪಿಂಗ್ ಹ್ಯಾಂಡ್ಸ್ ವತಿಯಿಂದ ಈ ಮೂಲಕ ಸರ್ಕಾರದ ಗಮನಕ್ಕೆ ತರೋದೇನಂತ ಹೇಳಿದರೆ, ಇವತ್ತು ಅರಣ್ಯ ಇಲಾಖೆ ಅಂತಕ್ಕಂಥದ್ದು ಬರೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಅರಣ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡಲಿಕ್ಕೆ ಇರತಕ್ಕಂಥ ಇಲಾಖೆ. ಅಂಥ ಇಲಾಖೆಯವರ ಸಹಕಾರ ಖಂಡಿತ ನಮಗೆ ಬೇಕು. ಆದರೆ ಯಾವುದೋ ಒಂದು ರಸ್ತೆಗಳಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಯಾವುದೋ ಒಂದು ಮರ ಬಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ನೂರಾರು ಮರಗಳನ್ನು ಬಲಿ ಕೊಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಯಾಕೆಂದರೆ ಒಂದು ಮರವನ್ನು ನೆಟ್ಟು ಬೆಳೆಸ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ ಇವತ್ತಿನ ದಿವಸದಲ್ಲಿ. ಅದರಲ್ಲೂ ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಲು ಅಂತೀವಿ. ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ ಭೌಗೋಳಿಕವಾಗಿ 3 ರೀತಿಯ ಪ್ರದೇಶಗಳಿದೆ. ಅರೆಮಲೆನಾಡಿದೆ, ಬಯಲುಸೀಮೆ ಪ್ರದೇಶ ಇದೆ, ಮಲೆನಾಡು ಪ್ರದೇಶ ಇದೆ. ಇಂತಹ ಪರಿಸ್ಥಿತಿನಲ್ಲಿ ಇವತ್ತು ಎಲ್ಲೋ ಅಕ್ಕಪಕ್ಕ ರಸ್ತೆಗಳ ಸುತ್ತಮುತ್ತ ಹೆಚ್ಚು ಮರಗಳು ನೋಡ್ತೀವಿ. ಆದರೆ ಇಂಟೀರಿಯರ್ ಏರಿಯಾಗಳಿಗೆ ಹೋದರೆ ಇನ್ನೂ ಸಾಕಷ್ಟು ಮರಗಿಡಗಳೇ ಕಾಣೋದಿಲ್ಲ ನಿಮಗೆ. ಆದರೆ ಅಂಥ ಪರಿಸ್ಥಿತಿನಲ್ಲಿ ಇವತ್ತು ರಸ್ತೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮರಗಳನ್ನು ಸೇಫ್ಟಿ ಹೆಸರಿನಲ್ಲಿ ಇವತ್ತು ಕಡಿಯತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ನಮ್ಮ ಅಭಿಪ್ರಾಯ. ಆದರೆ ನಾವು ಸೇಫ್ಟಿ ಬಗ್ಗೆ ಅರಣ್ಯ ಇಲಾಖೆಯವರು ಮಾಡ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ನಾವು ಖಂಡಿತ ವಿರೋಧ ಇಲ್ಲ. ಅವರು ಸೇಫ್ಟಿ ಬಗ್ಗೆ ಗಮನ ವಹಿಸಲಿ. ಆದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಮರ ಕಡಿಬೇಕು ಅಂದರೆ 10 ಮರಗಳನ್ನು ನೆಟ್ಟು ಬೆಳೆಸಬೇಕು ಅಂತಕ್ಕಂಥದ್ದು ಕರ್ನಾಟಕ ಟ್ರೀ ಕನ್ಸರ್ವೇಷನ್ ಆ್ಯಕ್ಟ್ ಕಾನೂನಲ್ಲೇ ಇವತ್ತು ಹೇಳ್ತದೆ. ಮತ್ತು ಅದರ ರೂಲ್ಸ್ ಸೆಕ್ಷನ್ 8 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇವತ್ತು ಯಾವುದೋ ಒಂದು ಮರಗಳನ್ನು ಕಡಿಬೇಕು ಅಂತ ಕೇಳಿದ್ರೆ ಪಬ್ಲಿಕ್ ಹಿಯರಿಂಗ್ ಆಗಬೇಕು, ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಬೇಕು. ಆದರೆ ಇಲ್ಲಿ ಕುಂಚನಹಳ್ಳಿನಲ್ಲಾಗಲಿ, ಆ ಸವಳಂಗದ ಸುತ್ತಮುತ್ತ ಆಗಲಿ, ಶಿವಮೊಗ್ಗ ತಾಲೂಕಿನಲ್ಲಾಗಲಿ ಯಾವ ಸಾರ್ವಜನಿಕರ ಅಹವಾಲು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲಾಖೆಯವರು ಸ್ಪಷ್ಟಪಡಿಸಬೇಕು. ಜೊತೆಯಲ್ಲಿ ನಾವು ಈ ಕೂಡಲೇ ನಾವು ಶಿವಮೊಗ್ಗ ಹೆಲ್ಪಿಂಗ್ ಹ್ಯಾಂಡ್ಸಿಂದ ಶಿವಮೊಗ್ಗದ ಪರಿಸರ ಸಂಘಟನೆಗಳ ಪರವಾಗಿ, ಶಿವಮೊಗ್ಗದ ನಾಗರಿಕರ ಪರವಾಗಿ ನಾವು ಕೇಳೋದೇನು ಅಂತ ಹೇಳಿದ್ರೆ, ತಕ್ಷಣ ಒಂದು ಜಂಟಿ ಅಧ್ಯಯನ ಸಮಿತಿಯನ್ನು ರಚನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ CEO ಅವರು ಮತ್ತು ಪರಿಸರ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಸ್ಥಳೀಯ ನಾಗರಿಕರನ್ನು ಒಳಗೊಂಡಿರ್ತಕ್ಕಂಥ ಸಮಿತಿಯನ್ನು ರಚನೆ ಮಾಡಿ ಇಲ್ಲಿ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ವರದಿಯನ್ನು ಸಮಾಜದ ಮುಂದಿಡಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ವಿರುದ್ಧ ನಾವಿಲ್ಲ, ಸರ್ಕಾರದ ಪರವಾಗಿದ್ದೀವಿ. ಆದರೆ ಅರಣ್ಯ ಬೆಳೆಸೋದಕ್ಕೆ, ಮರಗಿಡಗಳನ್ನ ಬೆಳೆಸೋದಕ್ಕೆ ನಾವು ಪರವಾಗಿದ್ದೀವಿ ಹೊರತು ಅರಣ್ಯವನ್ನು ಮರಗಿಡಗಳನ್ನ ಕಡಿಯೋದ್ರ ಪರವಾಗಿಲ್ಲ. ಆ ದೃಷ್ಟಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಈ ಬಗ್ಗೆ ತಕ್ಷಣ ಎಚ್ಚೆತ್ತುಕೊಂಡು ಶಿವಮೊಗ್ಗ ಜಿಲ್ಲೆಯನ್ನು ಬಳ್ಳಾರಿ, ಗುಲ್ಬರ್ಗ ಥರ ಇವತ್ತು ಪ್ರದೇಶವನ್ನು ಮಾಡಲಿಕ್ಕೆ ಬಿಡದೇನೆ ಇರ್ತಕ್ಕಂಥ ಮರಗಳನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಹೊಸ ಗಿಡ ಮರಗಳನ್ನ ಬೆಳೆಸಲಿಕ್ಕೆ ಸಾರ್ವಜನಿಕರ ಸಹಕಾರವನ್ನು ತೆಗೆದುಕೊಳ್ಳಿ. ನಾವು ಖಂಡಿತ ಸರ್ಕಾರ ಜೊತೆಗಿರ್ತೀವಿ. ಆ ದೃಷ್ಟಿಯಲ್ಲಿ ಒಂದು ಸಮಗ್ರವಾದಂಥ ಒಂದು ಚಿಂತನೆಯನ್ನು, ಅಧ್ಯಯನವನ್ನು ಮಾಡೋದ್ರ ಜೊತೆಗೆ ಒಂದು ಸಮಗ್ರವಾದಂಥ ಯೋಚನೆಗಳನ್ನು, ಗಿಡ ಮರಗಳನ್ನ ಉಳಿಸಲಿಕ್ಕೆ, ಶಿವಮೊಗ್ಗ ಜಿಲ್ಲೆಯ ಒಂದು ಇತಿಹಾಸವನ್ನು ಉಳಿಸಲಿಕ್ಕೆ, ಶಿವಮೊಗ್ಗ ಜಿಲ್ಲೆಯ ಪರಿಸರವನ್ನು ಉಳಿಸಲಿಕ್ಕೆ ಸಂಘಟಿತ ಪ್ರಯತ್ನಗಳಾಗಬೇಕು ಅಂತಕ್ಕಂಥದ್ದು ನಮ್ಮ ವಿನಂತಿ.